ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಂಜನೇಯನ ಮೂರ್ತಿ ಮಾಡ್ತಾಯಿದ್ದೀನಿ. ಫಸ್ಟ್ ಆಸ್ತರ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕಾಲನ್ನ ಮಾಡ್ಕೊಳೋಣ ಅಂತ ಕಾಲು ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ಈಗ ಎರಡು ಬಾಲ್ನ ಮಾಡಿಕೊಂಡೆ, ಅದರೊಳಗೇ ಕಾಲು ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಹೇಗೆ ಕಾಲನ್ನ ಮಾಡ್ಕೊತಾ ಇದ್ದೀನಿ ಅಂತ. ಇದೇ ಥರ ನೀವು ಸೇಮ್ ಪ್ರೊಸೆಸಲ್ಲಿ ಮಾಡ್ಕೊಳ್ಳಿ. ನನ್ನ ಮಾತಿಗಿಂತ ಜಾಸ್ತಿ ನನ್ನ ಕೈ ಮೇಲೆ ಧ್ಯಾನ ಕೊಡಿ. ಇದೇ ಥರ ಎರಡು ಕಾಲೂ ಮಾಡಿಕೊಂಡೆ. ಅದರಿಂದ ಸ್ವಲ್ಪ ಮಣ್ಣನ್ನು ತಗೋಬೇಕು. ಇದು ಈ ಮಣ್ಣು ಏಕೆ ಅಂತ ಗೊತ್ತಾಗುತ್ತೆ ನಿಮಗೆ ಈಗಲೇ. ನೋಡ್ಬೋದು, ಕಾಲಿಗೆ ಖಡ್ಗ ಮಾಡಬೇಕು. ಅದಕ್ಕೋಸ್ಕರ ನಾನು ಮಣ್ಣನ್ನು ತಗೊಂಡಿದ್ದೀನಿ. ಎರಡು ಕಾಲಲ್ಲೂ ಸಣ್ಣಾಗಿ ತಗೋಬೇಕು. ನೋಡ್ಬೋದು, ಖಡ್ಗನ ಹಾಕ್ಕೊಂಡಿದ್ದೀನಿ. ಎರಡು ಕಾಲು ಖಡ್ಗ ಹಾಕ್ಕೊಂಡು ನೋಡ್ಬೋದು, ಒಂದು ಕಾಲನ್ನ ಹೀಗೆ, ಒಂದು ಕಾಲನ್ನ ಹೀಗೆ ಹಾಕ್ಕೊಂಡಿದ್ದೀನಿ, ಇಕ್ಕೊಂಡಿದ್ದೀನಿ. ಸ್ವಲ್ಪ ಈ ಕಾಲು ಸ್ವಲ್ಪ ಕ್ರಾಸ್ ಇರಬೇಕು. ನೋಡ್ಬೋದು, ನಾವು ಹಿಂದೆಗಡೆಯಿಂದ ಸಾಫ್ಟ್ ಮಾಡ್ಕೊತಾ ಇದ್ದೀವಿ. ಕ್ರ್ಯಾಕ್ಸ್ ಆಗಿರೋ ಕಡೆ ಸ್ವಲ್ಪ ಅಂದರೆ ಮರ್ಚ್ಕೊಂಡಿರ್ತದಲ್ಲ, ಅದಕ್ಕೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಸಾಫ್ಟ್ ಮಾಡ್ಕೊತಾ ಇದ್ದೀವಿ. ಈಗ ಬಟ್ಟೆ ಮಾಡ್ಕೊತಾ ಇದ್ದೀವಿ. ಬಟ್ಟೆ ಮಾಡ್ಕೊಳೋಕ್ಕೆ ಒಂದು ಮಣ್ಣಿನ ಬಾಲ್ ತಗೊಂಡು ಅದನ್ನು ಅರ್ಧ ಮಾಡ್ಕೋಬೇಕು ಸೇಮ್ ಭಾಗದಲ್ಲಿ. ಈಗ ಅಲ್ಲಿ ಹಾಕೋ ಜಾಗದಲ್ಲಿ ಏನು ಮಾಡಬೇಕು ನೋಡ್ಬೋದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದನ್ನು ಸಣ್ಣದಾಗಿ ಮಾಡಿಕೊಂಡು ನೋಡ್ಬೋದು, ಈ ಥರ ಪ್ರೆಸ್ ಮಾಡ್ಕೊಬೇಕು. ಈ ಥರ ಪ್ರೆಸ್ ಮಾಡ್ಕೊಂಡು ಈ ಥರ ಹಾಕಬೇಕು. ಇದೇ ಥರ ಎರಡಕ್ಕೂ ಮಾಡ್ಕೋಬೇಕು. ನೋಡ್ಬೋದು, ಇದನ್ನು ಸಾಫ್ಟ್ ಮಾಡ್ಕೋಬೇಕು. ಈಗ ಮಧ್ಯದಲ್ಲಿ ಪಂಚೆ ಬರುತ್ತದಲ್ಲ, ಅದನ್ನು ಮಾಡ್ಕೊಳೋಣ. ನೋಡ್ಬೋದು, ಹೇಗೆ ಮಾಡ್ಕೊತಾ ಇದ್ದೀವಿ ಅಂತ ನೀವು ನೋಡ್ತಾ ಇರ್ಬೋದು. ಈಗ ಅದು ನೋಡ್ಬೋದು, ಆ ಥರ ಟೂಲ್ಸ್ನ ತೊಗೊಂಡಿದ್ದೀನಿ. ಇದು ನಾನು ಮನೇಲೇ ಮಾಡಿದ್ದು. ಇದು ಹೇಗೆ ಮಾಡೋದು ಅಂತ ನಿಮ್ಗೆ ಶೀಘ್ರದಲ್ಲೇ ಬರೋ ವಿಡಿಯೋದಲ್ಲಿ ಕಲಿಸ್ಕೊಡ್ತೀನಿ. ಅದರೊಳಗೆ ಲೈನ್ ಹಾಕ್ಬಿಟ್ಟು ಅದನ್ನು ಬ್ರಷಿಂದ ಸಾಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ನೀವು 2-3 ಸತಿ ಈ ಪ್ರೊಸೆಸ್ನ ರಿಪೀಟ್ ಮಾಡಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಬ್ರಷ್ನ ಇದು ಮಾಡ್ಕೊಳ್ಳಿ. ಪ್ರೆಸ್ ಮಾಡಿ ಜಾಸ್ತಿ, ಸ್ವಲ್ಪ ಅಂದರೆ ಅದು ಶೇಪ್ ಬರಬೇಕು, ಫೋಲ್ಡ್ಗಳ ಶೇಪ್ ಬರಬೇಕು. ಅದಕ್ಕೋಸ್ಕರ ಮಧ್ಯದ ಇದಕ್ಕೂ ಉದ್ದುದ್ದ ಲೈನ್ ಎಳೆದ್ಬಿಟ್ಟು ಅದನ್ನು ಬ್ರಷಿಂದ ಸಾಫ್ಟ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಎರಡು ಕಾಲುಗಳು ಮಾಡ್ಕೊಬೇಕು, ಎರಡು ಕಾಲು ಪಂಚೆಗೂ. ನೋಡ್ಬೋದು, ನಾವು ಎರಡು ಕಾಲು ಪಂಚೆಗೂ ಮಾಡ್ಕೊತಾ ಇದ್ದೀವಿ. ಈಗ ಬಾಡಿ ಮಾಡ್ಕೊತಾ ಇದ್ದೀವಿ. 6 ಪ್ಯಾಕ್ ಬಾಡಿ ಮಾಡ್ಕೊಂಡಿದ್ದೀವಿ. ನೋಡ್ಕೋಬೇಕು ನಾವು ಆತದ, ಅದಕ್ಕೆ ಸೈಜ್ ಕರೆಕ್ಟಾಗಿದೆಯಾ, ದಪ್ಪ ಮಾಡ್ಕೋಬೇಕಾ ಸಣ್ಣ ಮಾಡ್ಕೋಬೇಕಂತ. ಈಗ 6 ಪ್ಯಾಕ್ ಮಾಡ್ಕೊತಾ ಇದ್ದೀವಿ. 2 ಬಾಲ್ಗಳನ್ನ ಮಾಡ್ಕೊಬೇಕು. 2 ಬಾಲ್ಗಳನ್ನ ಮಾಡಿಕೊಂಡು ನೋಡ್ಬೋದು, ಈ ಥರ ಹಾಕ್ಕೊಬೇಕು. ನೋಡ್ತಾ ಇರ್ಬೋದು ನೀವು, 6 ಪ್ಯಾಕ್ ಮಾಡೋದು ತುಂಬಾ ಈಸಿ. ನೀವು ನೋಡ್ತಾ ಇರಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಮಧ್ಯದಲ್ಲಿ ಒಂದು ಲೈನ್ ಹೇಳ್ಕೊಳ್ಳಿ. ಲೈನ್ ಹೇಳ್ಕೊಂಡು 6 ಬಾಲ್ಗಳನ್ನ ಮಾಡ್ಕೊಳ್ಳಿ. ನೋಡ್ಬೋದು ನೀವು ಹೇಗೆ ಮಾಡ್ಕೊತಾ ಇದ್ದೀನಿ ಅಂತ. 6 ಬಾಲು ಸೇಮ್ ಸೈಜಲ್ಲಿ ಇರಬೇಕು. ನೋಡ್ಬೋದು, 6 ಬಾಲ್ನ ಮಾಡಿಕೊಂಡೆ. 3 ಬಾಲ್ನ ಒಂದು ಸೈಡು, ಇನ್ನು 3 ಬಾಲ್ನ ಇನ್ನೊಂದು ಸೈಡು ಇಕ್ಕೋಬೇಕು. ನೋಡ್ಬೋದು ಹೇಗೆ ಮಾಡ್ಕೊತಾ ಇದ್ದೀನಿ ಅಂತ. ತುಂಬಾ ಈಸಿ. ನೋಡ್ಬೋದು, ಇದನ್ನು ಬ್ರಷ್ ಕೊನೆ ಪಾರ್ಟ್ ಇರ್ತದಲ್ಲ, ಅದರಿಂದ ಇದನ್ನು ಜಾಯಿಂಟ್ ಮಾಡ್ಕೊಬೇಕು. ನಾನು ಟೂಲ್ಸಿಂದನೇ ಜಾಯಿಂಟ್ ಮಾಡ್ಕೊತೀನಿ. ನಿಮ್ಮ ಹತ್ರ ಟೂಲ್ಸ್ ಇಲ್ಲ ಅಂದರೆ ಬ್ರಷ್ ಕೊನೆ ಪಾರ್ಟಿಂದ ಇದು ಜಾಯಿಂಟ್ ಮಾಡ್ಕೊಳ್ಳಿ. ಬ್ರಷಿಂದ ಸಾಫ್ಟ್ ಮಾಡ್ತಾಯಿದ್ದೀನಿ. 6 ಪ್ಯಾಕ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂದರೂ ಪರವಾಗಿಲ್ಲ. 6 ಪ್ಯಾಕ್ ಥರ ಕಾಣಿಸ್ತಾ ಇರಬೇಕಷ್ಟೇ. ನೋಡ್ಬೋದು, ಇದನ್ನು ಈ ಥರ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೊಟ್ಟೆ ಒಕ್ಲ ಮಾಡಿಕೊಂಡೆ. ಈಗ ಹಿಂದೆಗಡೆಯಿಂದ ಜಾಯಿಂಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಕಡ್ಡಿ ತಗೊಂಡು ಕಡ್ಡಿಯಿಂದ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತೆಂಗಿನಕಾಯಿ ಪರ್ಕೆ ಕಡ್ಡಿ.
ನೀವು ಮಾಮೂಲಿ ಪರ್ಕೆ ಕಡ್ಡಿನ ತೊಗೊಬೋದು. ಈಗ ಹಿಂದಗಡೆಯಿಂದ ನೋಡ್ಬೋದು ಹೇಗೆ ಇದು ಮಾಡ್ಕೊತಾ ಇದ್ದೀನಿ ಅಂತ. ಅಂದರೆ ಜಾಯಿಂಟ್ ಮಾಡ್ಕೊಬೇಕು. ಇದನ್ನು ನೀರಿಂದ ಕೈಯಿಂದನೇ ಸಾಫ್ಟ್ ಮಾಡ್ಕೊಬೇಕು. ನೋಡ್ಬೋದು ನಾನೇನು ಮಾಡ್ತಾಯಿದ್ದೀನಿ ಅಂತ. ಈಗ ನಾವು ಕೈಗಳನ್ನ ಮಾಡ್ಕೊಳ್ಳೋಣ. ಕಾಲುಗಳು ಮಾಡ್ಕೊಳ್ಳೋ ಪ್ರೊಸೆಸ್ ಥರನೇ 2 ಬಾಲ್ಗಳನ್ನ ಮಾಡ್ಕೋಬೇಕು. ಫಸ್ಟು ಸೇಮ್ ಸೈಜಿಂದು ಅದನ್ನು ಸಣ್ಣದಾಗಿ ಕಾಯಿಲ್ ಮಾಡ್ಕೋಬೇಕು. ಕಾಯಿಲ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಫಿಂಗರ್ಸ್ ಆ್ಯಡ್ ಮಾಡಬೇಕು. ಫಿಂಗರ್ಸ್ ಆ್ಯಡ್ ಮಾಡೋದು ತುಂಬ ಸಣ್ಣದಾದ ಕಾಯಿಲ್ ಮಾಡ್ಕೊಬೇಕು. ನೋಡ್ಬೋದು ಈ ಥರ ಕೈಗೆ ಸಪೋರ್ಟ್ ಕೊಟ್ಟಿದ್ದೀನಿ, ಯಾಕಂದರೆ ಅದು ಬಿದ್ದೋಗ್ಬಾರ್ದು ಅಂತ. ಈಗ ಒಂದು ಮಾಲೆಯನ್ನು ಮಾಡೋಣ. ನೋಡ್ಬೋದು ಮಾಲೆಯನ್ನು ಮಾಡ್ತಾಯಿದ್ದೀನಿ. ನೋಡ್ಬೋದು ಈ ಥರ ಮಾಡ್ಕೊತಾ ಇದ್ದೀನಿ. ಸರ ಮಾಡಿಕೊಂಡೆ. ಸರ ಒಂದೇ ಇರೋದು ಆಂಜನೇಯಂಗೆ, ಜಾಸ್ತಿ ಸರ ಆಂಜನೇಯ ಹಾಕ್ಕೊಳಲ್ಲ. ನೋಡ್ಬೋದು ಈಗ ಫೇಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಫೇಸ್ ರೆಡಿಯಾಗಿದೆ. ನೋಡಿ ನನ್ನ ಆಂಜನೇಯನ ಮೂರ್ತಿ ರೆಡಿಯಾಗಿದೆ.